ಹಾ, ಈ ಧೀರೇಂದ್ರ ಲಕ್ಕಪ್ಪ ಇನ್ನೂ ಬರಲಿಲ್ಲ. ಹೋಗಪ್ಪ, ಆ ಸತ್ಯಪ್ಪನ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುವ ನಕ್ಷೆ ತೆಗೆಸಿಕೊಂಡು ಬರಬೇಕನ್ನು ಬ್ಯಾಂಕ್ ಮ್ಯಾನೇಜರ್ ಮತ್ತು ಇಂಜಿನಿಯರ್ ಅನ್ನು ಭೇಟಿಯಾಗಿ ಬರ್ರಿ ಅಂದ್ರ ಈ ನಾನು ಬರಲಿಲ್ಲ. ಇರ್ಲಿ, ಆ ಸತ್ತಿನ ಹೊಲದಲ್ಲಿ ಸಕ್ರೆ ಫ್ಯಾಕ್ಟ್ರಿ ತೆಗೆದು ಸುತ್ತಲಿನ ಹಳ್ಳಿಯ ಹುಡುಗರಿಗೆ ಕೆಲಸ ಕೊಟ್ಟರೆ ಮುಂದೆ ನಾನು MLA ಎಲೆಕ್ಷನ್ಗೆ ನಿಂದ್ರೆ ಅವರು ನನ್ನನ್ನೇ ಓಟು ಹಾಕುವರು. ಅದಕ್ಕಾಗಿ ನಾನು ಹೇಳಿರುವೆ. ಇರ್ಲಿ, ಬರ್ತಾ ಇದ್ದಾರೆ, ಬರ್ಲಿ ಬರ್ಲಿ. ಬರ್ರಪ್ಪ, ಬರ್ರಿ ಬರ್ರಿ. ನಮಸ್ಕಾರ ನಮಸ್ಕಾರ. ಯಾಕಪ್ಪ, ಹೋದ ಕೆಲಸ ಹಣ್ಣು ಕಾಯೋ ಎಲ್ಲ ಮಾಡ್ಯಾರ ಬರಬರ್ರಿ. ಯಾಕೆ ಸಾವ್ಕಾರ್ರಿ ಲಕ್ಕಪ್ಪನನ್ನು ಕೇಳ್ತಾ ಇದ್ದೀರಾ? ನನ್ನ ಮೇಲೆ ವಿಶ್ವಾಸ ಇಲ್ಲನ್ರಿ? ಹಾಗೇನಿಲ್ಲ, ಅವನು ಸ್ವಲ್ಪ ಯಾಮಾರುವ ಸ್ವಭಾವ, ಅದಕ್ಕಾಗಿ ನಿನ್ನ ಕೇಳಿದೆ. ಬಪ್ಪರಿ ಸೌಕರ ಒಪ್ಪಿದೀನಿ ಮಾತ. ಹೊಸ ನೀರು ಬಂದ ಮ್ಯಾಲ ಹಳಿ ನೀರು ಮರಿಬೇಡ್ರಿ ಸೌಕರ, ತಿಳಿತಿಲ್ರಿ? ಏನಂದ್ರೆ ಲಕ್ಯ, ಹಳಿ ಮಂದಿಗೆ ಮರಿಬೇಡ ಅಂದ್ರಿ. ಹಂಗಲ್ಲ, ನಾನು ಹೇಳುವುದು ಕೇವಲ ಬರೀ ಆಸೆಗೆ ಮಾತ್ರ. ಅದಕ್ಕಂತೆ ಅಷ್ಟೇ ಆದ ಸಿಟ್ಟಿಗೆ ಬರ್ತೀವೋ? ಇಲ್ಲಿ ಇವರಿಬ್ರು ಯಾರು? ಇವರು ಇವರು ಬ್ಯಾಂಕ್ ಮ್ಯಾನೇಜರ್ ಶ್ರೀಕಾಂತ್ ಅಂತ ಹೇಳಿ. ನಮಸ್ಕಾರ. ಇವರು ಇಂಜಿನಿಯರ್ ಅಂತ ಹೇಳಿ, ಇವರು ಇಮ್ರಾನ್ ಅಂತ ಹೇಳಿ. ನಮಸ್ಕಾರ. ಇವರು ನಮ್ಮ ಫ್ಯಾಕ್ಟ್ರಿ ಕಾಗದ ಪತ್ರವೆಲ್ಲ ತೆಗೆದುಕೊಂಡು ನಮ್ಮ ಕೈಗೆ ಕೊಟ್ಟಿರುವರು. ಅದಕ್ಕಾಗಿ ನಿಮ್ಮ ಪರಿಚಯ ಮಾಡಿಕೊಡಬೇಕೆಂದು ಕರೆದುಕೊಂಡು ಬಂದೆ. ನೋಡಿ ಸಾವುಕಾರಿ, ನಾನು ನಕ್ಷೆ ತರಿಸಿದ ಮೇಲೆ ನಿಮ್ಮ ಫ್ಯಾಕ್ಟ್ರಿಗೆ 10 ಕೋಟಿ ಸಾಲ ಕೊಡುವುದು, ನಿಮ್ಮ ಫ್ಯಾಕ್ಟ್ರಿಗೆ ಸಾಲ ಸಿಗುವುದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಯಾಕೆಂದ್ರೆ ನೀವು 10 ಕೋಟಿ ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ತಯಾರು ಮಾಡ್ಲಿಕ್ಕೆ ಆಗ್ತಿತ್ತ? ಇರ್ಲಿ, ಇವರೆಲ್ಲರಿಗೂ ಇವತ್ತಿನ ಹಬ್ಬದ ಊಟ ಏರ್ಪಡಿಸು ಧೀರೇಂದ್ರ. ಆಯ್ತ್ರಿ. ಲಕ್ಕಪ್ಪ ಹೇಳ್ರಿ. ಹೋಗು, ಎಲ್ಲ ರೆಡಿ ಮಾಡಿ ಹೋಗು. ಆಯ್ತು, ಎಲ್ಲ ರೆಡಿ ಮಾಡ್ತೀನಿ ರೀ. ಮುಕ್ಕೋರಿ ಧೀರೇಂದ್ರ, ಹೇಳ್ರಿ ಸಾವ್ಕಾರ್ರೆ. ಔತಣವಂತೂ ಆಯ್ತು, ಬ್ರೇಕ್ ಡ್ಯಾನ್ಸು ಆಯ್ತು. ಈಗ ಅವ್ರ ಕಮಿಷನ್ ಏನಿದೆ ಅವ್ರನ್ನ ತಲುಪಿಸಿಬಿಡು. ಇಂಜಿನಿಯರ್ ಸಾಬ್ರೆ, ಕಮಿಷನ್ ಬೇಕಾ? ಹೌದು, ರೆಡಿ ಮಾಡಿದ್ದೀರಾ? ಇಲ್ಲೇ ಕೊಡ್ಲಾ? ಬೇಡ, ಫೋನ್ ಪೇ ಮಾಡಬೇಡಿ. ಓಕೆ, ನಾನು RTGS ಮಾಡ್ತೇನೆ, ನೀವು ಹೋಗ್ಬೋದು. ಬರಲಾ? ಬಾಯ್. ಅವೆಲ್ಲ ಕಾಗದ ಪತ್ರಗಳು ಆ ಡ್ರಾರ್ನಲ್ಲಿದೆ. ಅದನ್ನೇ ನಾನು ಹೇಳ್ಬೇಕಂದಿದ್ದು.
ಅದೆಲ್ಲ ಒಯ್ದು ಆ ಲಾಕರ್ನಲ್ಲಿ ಹಾಕಿ ಸೇಫ್ ಆಗಿ ಇಟ್ಬಿಡು. ಆಯ್ತ್ರಿ. ಯಾರಿಗೂ ತಿಳಿಬಾರ್ದು. ತಿಳಿತಾ? ಓಕೆ ಓಕೆ